ಆ ಇನ್ನು ರೂಪಾ ಮೇಡಮ್ ಮನೆ ಒಳಗಡೆ ಬಂದಿದ ತಕ್ಷಣ ನನಗೆ ಒಂದು ಫೀಲ್ ಆಯ್ತು. ಏನು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ ಅನ್ನೋಂಥ ಫೀಲ್ ಆಗತ್ತೆ. ಯಾಕಂತ ಹೇಳಿದ್ರೆ ಅವರು ಮನೆ ಹಾಲ್ ಫುಲ್ಲು ದೇವತೆಗಳಿಗೆ ಅಂತಾನೆ ಮೀಸಲಿಟ್ಟಿದ್ದಾರೆ. ಸೊ ಈಗ ಏನು ಅಂತ ಹೇಳಿದ್ರೆ 21st ಸೆಂಚುರಿನಲ್ಲಿ ನಾವಿದ್ದೀವಿ. ಸೊ ನೀವು ನಿಜವಾಗ್ಲೂ ಈಗಿನ ಹೆಣ್ಮಕ್ಳಿಗೆ ಮಾದರಿ ಅಂತ ಹೇಳಿದ್ರೆ ಥ್ಯಾಂಕ್ ಯು. ತಪ್ಪಾಗ್ಲಾರ್ದು. ಸೊ ಹೇಗೆ ಆಯ್ತು ಇದೆಲ್ಲ? ಇದಕ್ಕೆಲ್ಲ ನೀವು ಟೈಮ್ ಹೇಗೆ ಕೊಡ್ತೀರಾ? ಸೊ ಹಲವಾರು ಕ್ಷೇತ್ರದಲ್ಲಿದ್ದೀರಾ. ನಿಮ್ಗೆ ಒಂದು ನಿಮಿಷನಾದ್ರೂ ನಿಮಗೋಸ್ಕರ ನೀವು ಮೀಸಲು ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಆಕ್ಚುಲಿ ಕ್ಷೇತ್ರಗಳಲ್ಲಿ ಇರೋದೆಲ್ಲ ಏನ್ ಗೊತ್ತಾ, ಟೆಂಪ್ರರಿ. ಅದು ಈ ಜನ್ಮದಲ್ಲಿ ನನ್ನ ಕರ್ಮಾನುಸಾರವಾಗಿ ವರ್ಕ್ ಮಾಡ್ತೀನಿ. ಬಟ್ ಇವರೇ ನನ್ನ ಜೀವನದ ಪರ್ಮನೆಂಟ್ ಕಾಂಟ್ಯಾಕ್ಟ್ ಅಂಡ್ ನನ್ನ ಸಂಬಂಧ ಪರ್ಮನೆಂಟ್ ಆಗಿರೋದೇ ಪರಮಾತ್ಮನ ಜೊತೆ. ಸೊ ಇವರೆಲ್ಲ ಏನು ಅಂತ ಹೇಳಿದ್ರೆ, ನಾನು ಪ್ರೀತಿಯಿಂದ ಭಕ್ತಿಯಿಂದ ಮೊದಲಿಂದ ನಾನು ಹೋಮ ಹವನಗಳನ್ನ ಮಾಡ್ಬೇಕಾದ್ರೆ ತುಂಬಾ ಕೇಳ್ಕೊಳ್ತಾ ಇದ್ದೆ ದೇವ್ರನ್ನ, ನಿಮ್ಮನ್ನ ತಬ್ಗೊಳ್ಳೋ ಅಷ್ಟು ದೊಡ್ಡ ವಿಗ್ರಹಗಳಾಗಿ ನೀವು ನನಗೆ ಬೇಕು ಬೇಕು ಅಂತ ಅಷ್ಟು ಫೀಲ್ ಮಾಡ್ಬೆ ನಾನು ಪೂಜೆ ಮಾಡ್ಬೇಕಾರೆ. ಒಬ್ಬೊಬ್ಬರೇ ಬಂದ್ರು. ಇವಾಗ ಏನಂದ್ರೆ ಅವ್ರ ಮನೆ ಆಗೋಗಿದೆ, ಅವ್ರ ಮನೇಲಿ ನಾನ್ ಕೂತಿದ್ದೀನಿ ಅಷ್ಟೇ. ಅವ್ರೆಲ್ಲಿ ಆಸೆ ಪಟ್ಕೊಂಡಿರ್ತಾರೋ ಅಲ್ಲಿ ನಾನಿದ್ದೀನಿ ಅಂತದಷ್ಟೇ. ಸೊ ಆಮೇಲೆ ನನಗೆ ಆ ಯೋಗ್ಯತೆಯನ್ನ ಕೊಟ್ಟು ನನ್ನ ಹತ್ರ ಪೂಜೆ ಮಾಡಿಸ್ಕೋತಾರೆ. ಆಕ್ಚುಲಿ ನಾವು ಪೂಜೆ ಮಾಡಕ್ ಮುಂಚೆ ಒಂದ್ ಮಂತ್ರ ಹೇಳ್ತೀವಿ, ಮಮ ಜಪ ಪೂಜೆ ಅಗ್ನಿಕಾರ್ಯ ಯೋಗ್ಯತಾ ಸಿದ್ಧಿರಸ್ತು ಅಂತ. ಸೊ ಅದನ್ನ ಹೇಳಿ ಆಮೇಲೆ ಅವ್ರ ಮಂತ್ರಗಳನ್ನ ನನ್ನ ನಾಲ್ಗೆಯಲ್ಲಿ ಹೇಳ್ಬೇಕು ಅಂದ್ರೂ ನನ್ಗೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ದೇಹದಲ್ಲಾಗಿರ್ಲಿ, ಬುದ್ಧಿಲಾಗಿರ್ಲಿ, ಮನಸ್ಸಲ್ಲಾಗಿರ್ಲಿ ಎಲ್ಲಾ ಯೋಗ್ಯತೆಯನ್ನ ತಂದ್ಕೋಬೇಕು. ಸೊ ಅದಕ್ಕೆ ಐ ಆಮ್ ವೆರಿ ಲಕ್ಕಿ. ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಒಂದ್ ಕೊಟ್ಟಿದ್ದಾರೆ. ಸೊ ನನ್ಗೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಕ್ಕೂ ಇವರೇ ಪ್ರೇರಣೆ ತಾನೆ. ನಾನು ಇಲ್ಲಿಂದ ಪೂಜೆ ಎಲ್ಲ ಮಾಡಿ ಇಲ್ಲಿಂದ ಹೊರಗೋದ ತಕ್ಷಣ ಬೇರೆ ಕಡೆ ಆ ಎನರ್ಜಿಯನ್ನ ಇನ್ವೆಸ್ಟ್ ಮಾಡಿ 100% ಕೆಲಸ ಮಾಡ್ತೀನಿ. ಓಕೆ ಮ್ಯಾಮ್, ಈಗ ನಿಮಗೋಸ್ಕರ ಅಂತ ನಿಮ್ಮ ಸಮಯ ಎಷ್ಟು ಅಂತ ನಿಮಗೋಸ್ಕರ ಮೀಸಲು ಇಟ್ಕೊಳ್ತೀರಾ, ಮತ್ತೆ ಆ ಟೈಮ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ? ಆಕ್ಚುಲಿ ನನಗೆ ಅಂತ ಸಮಯ ಇಟ್ಕೊಳ್ಳೋದೆ ನಾನು ಪೂಜೆ ಮಾಡೋದು, ಮತ್ತೆ ಓದೋದು, ಮತ್ತೆ ರಿಸರ್ಚ್ ಮಾಡೋದು. ಆಮೇಲೆ ನಾನು ನನಗೆ ಅಂತ ಸಮಯ ಅನ್ನೋದು ನಾನು ಖುಷಿ ಪಡೋದು ಏನ್ ಗೊತ್ತಾ, ತುಂಬಾ ಜನ ನಂಗೆ ಅಸ್ಟ್ರಾಲಜಿ ಕನ್ಸಲ್ಟ್ ಮಾಡಕ್ ಬಂದ್ರು ಅಥವಾ ಏನೋ ಒಂದು ಅಡ್ವೈಸ್ ತಗೊಳಕ್ ಬಂದ್ರು ತುಂಬಾ ಶ್ರೀಮಂತರಿಗೆ ನಾನು ಹೇಳಕ್ ಹೋಗಲ್ಲ. ತುಂಬಾ ಫೋನ್ ಕಾಲ್ಸ್ ಬರುತ್ತೆ ನಂಗೆ, ಯಾರೋ ಬಡವರು ಬೀದರಿಂದ, ಯಾರೋ ತುಮಕೂರಿಂದ, ಯಾರೋ ಇನ್ನೊಬ್ರಿಲಿಂದ ಮಾಡ್ತಾರಲ್ಲ ಮೇಡಮ್ ತುಂಬಾ ಕಷ್ಟ, ನಿಮ್ ಫೋನ್ ನಂಬರ್ ತಗೊಳಕ್ಕೆ ನಾವ್ ಎಷ್ಟು ಕಷ್ಟಪಟ್ವಿ ಅಂತಾರಲ್ಲ, ಅವ್ರದ್ದು ರಾತ್ರಿ 12 ಗಂಟೆ ಆದ್ರೂ ಜಾತಕ ನೋಡಿ ಅವ್ರಿಗೇನ್ ಸೊಲ್ಯೂಷನ್ ಹೇಳ್ಬೇಕು ಅನ್ನೋದನ್ನ ಹೇಳಿ. ಆಮೇಲೆ ನಾನು ಯಾವತ್ತೂ ₹1 ಯಾರಿಂದಾನು ತಗೊಳಲ್ಲ, ಬಿಕಾಸ್ ಮೈ ಕರ್ಮ ಮ್ಯಾಟರ್ಸ್. ಸೊ ನಮ್ಮ ಮನೆಗೆ ಯಾರೋ ಪೂಜೆ ಮಾಡಿಸ್ಕೊಳಕ್ ಬಂದ್ರು ನಾನು ₹1 ತಗೊಳಲ್ಲ. ಸೊ ಯಾಕೆ ಅಂದ್ರೆ ದೇವ್ರು ನನ್ನ ಟೆಸ್ಟ್ ಮಾಡಕ್ ಯಾರನ್ನೋ ಕಳ್ಸಿರ್ತಾನೆ, ಅವಾಗ ನಾನ್ ಸರಿಗಿರ್ಬೇಕು. ಆಮೇಲೆ ನನ್ನ ವಿದ್ಯೆಗೆ ನಾನು ಬೆಲೆ ಕೊಟ್ಟು ಹಿಂಗೆ ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತ ತಗೊಳಕ್ ಆಗಲ್ಲ ನಾನು. ಸೊ ನನ್ನ ವಿದ್ಯೆ ಪರಮಾತ್ಮನ ವಿದ್ಯೆ, ಅದು ತುಂಬಾ ಹೈಯರ್ ಲೆವೆಲ್ ಇರೋದು. ಸೊ ನಾನು ಎಲ್ರಿಗೂ ಟೈಮ್ ಕೊಡೋದೆ, ಐ ಫೀಲ್ ಹ್ಯಾಪಿ, ಅದೇ ನನ್ನ ಟೈಮು. ಓನ್ಲಿ ಥಿಂಗ್ ನಾನು ವರ್ಕೌಟ್ ಮಾಡೋದಕ್ಕೆ ನಾನು ಟೈಮ್ ಕೊಟ್ಕೋತೀನಿ. ಬಿಕಾಸ್ ಆರೋಗ್ಯಕ್ಕೂ ಮತ್ತೆ ಎಲ್ಲದಕ್ಕೂ ನಾವು ಫಿಟ್ ಆಗಿರ್ಬೇಕು, ಯಾಕಂದ್ರೆ ಪರಮಾತ್ಮ ನಮ್ಮಲ್ಲಿ ನೆಲೆಸಿದಾನೆ ಅಂತ ಅನ್ನೋದಕ್ಕೆ. ಅದಕ್ಕೆ ಮತ್ತೆ ಪ್ರಾಣಾಯಾಮ, ಯೋಗ, ಮತ್ತೆ ಬೀಯಿಂಗ್ ಅ ಕ್ಲಾಸಿಕಲ್ ಡ್ಯಾನ್ಸರ್, ನನಗೆ ಡ್ಯಾನ್ಸ್ ತುಂಬಾ ಇಷ್ಟ. ಅದು ಸುಮ್ಮನೆ ಇದ್ರೆ ಮನೇಲಿ ಓದ್ತಾ ಕೂತ್ಕೋತೀನಿ, ಅದು. ಸೊ ಅದೇ ಮುಖ್ಯ. ಆಮೇಲೆ ಯಾರ್ದೋ ಇವಾಗ ಜೊತೆಗೆ ಸೇರ್ಕೊಂಡೆ ಅಂತ ಇಟ್ಕೊಳ್ಳಿ, ನಮ್ಮ ಮತ್ತೆ ಮನ್ಲಿ ಇಲ್ಲಿ ಎಲ್ಲ, ಅಲ್ಲೂ ಯಾವ್ದೋ ಉಪನಿಷತ್ ಹೇಳ್ತಾ ಇರ್ತೀನಿ, ಅಲ್ಲೂ ಯಾವ್ದೋ ಏನೋ ಒಂದು ಸಿಚುವೇಶನ್ ಬಂದ ತಕ್ಷಣ ನಾನು ಈ ಕಥೆಗಳನ್ನೇ ಜೋಡಿಸ್ಬಿಟ್ಟು ಹೇಳ್ತಾ ಇರ್ತೀನಿ, ಭಗವದ್ಗೀತೆದ ಉಪನಿಷತ್ತು. ಐ ಫೀಲ್ ಹ್ಯಾಪಿ. ಅದು ಎಲ್ಲ ಒಂದೊಂದು ಸಿಚುವೇಶನ್ ಅಲ್ಲೂ ನಮ್ಗೆ ಎಲ್ಲಾ ಕಡೆ ಅಧ್ಯಾತ್ಮವನ್ನೇ ತುಂಬಿಕೊಂಡಿರ್ಬೇಕು ಅಂತ. ಆಮೇಲೆ ಅದು ಬೋರ್ ಆಗಲ್ಲ. ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ತುಂಬಾ ಬೋರ್ ಆಗುತ್ತೆ, ನಮ್ಗೆ ಯಾಕೆ ಬೇಕು, ಅಯ್ಯೋ ಬಿಡಿ ಎಂಜಾಯ್ ಮಾಡೋಣ, ಇವಾಗ ವಯಸ್ಸಾದ್ಮೇಲೆ ಓದ್ಕೊಳ್ಳೋಣ ಅನ್ಕೊಂತಾರೆ. ಆದ್ರೆ ನಿಮ್ಗೆ ವಯಸ್ಸಾಗೋ ಅಷ್ಟರಲ್ಲಿ ಅರ್ಧ ನೀವು ಕರ್ಮ ಏನ್ ಮಾಡಿದೀರಾ ಅನ್ನೋದೇ ನಿಮ್ಗೆ ರಿಯಲೈಸ್ ಆಗ್ತಿರಲ್ವಲ್ಲ. ನಿಮ್ಗೆ ಅವಕಾಶ ಕೊಟ್ಟಿರೋದು ಅರ್ಧ ಜೀವನ ಪ್ರೈಮ್ ಟೈಮ್ ಅಲ್ಲಿ ನಿಮ್ ಜೀವನದಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀರಲ್ಲ, ಆ ಟೈಮನ್ನು ಉಪಯೋಗಿಸ್ಕೊಂಡ್ ಬಂದ್ರೆ, ಅದನ್ನೇ ನಾ ಹೇಳೋದು ತಂದೆ ತಾಯಿ ಮಕ್ಕಳಿಗೆ. ಯಾಕಂದ್ರೆ ಇವತ್ತು ಮಹಿಳೆಯಂದ್ರ ದಿನಾಚರಣೆ, ತಾಯಿಯಂದ್ರು ಎಸ್ಪೆಷಲಿ, ಅಥವಾ ತಾಯಿ ಅಂದ್ರೆ ಅವಳು ತನ್ನ ಕುಟುಂಬಕ್ಕೆ ಮಾತ್ರ ತಾಯಿ ಅಲ್ಲ. ನಾನು 20 ವರ್ಷದಿಂದ ನಾನು ಟ್ರಸ್ಟ್ ರನ್ ಮಾಡ್ತಿದ್ದೀನಿ. ನಾನು 120ಕ್ಕೂ ಹೆಚ್ಚು ಜನ ಮಕ್ಕಳಂದ್ರೆ ಅವ್ರು ನನ್ನ ಮಕ್ಕಳೇ, ಅಂದ್ರೆ ನನ್ನ ಮಕ್ಕಳೇ ಅವ್ರು, ಹೌದು. ಆದ್ರೆ ನನ್ನ ಸಮಾಜಕ್ಕೆ ಒಬ್ಬ ಮಹಿಳೆ ತಾಯಿ ಆದಾಗ, ತಾಯಿ ಸ್ಥಾನದಲ್ಲಿ ನಿಂತು ಅವಳು ಏನೇನೇನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಹೋಗ್ಬೇಕು. ಇವಾಗ ನಾವು ಸ್ಪೆಷಲ್ ಮಕ್ಕಳನ್ನ ಪ್ರತಿ ವರ್ಷ ನಾನು ಈ ಸಮ್ಮರ್ ಕ್ಯಾಂಪಲ್ಲಿ ಪೇಂಟಿಂಗು ಅದು ಇದು ಅಂತ ಬರೀ ಅದಕ್ಕೆ ಮಾತ್ರ ಕಳ್ಸಲ್ಲ. ನಾನು ಅವ್ರ ಮಂತ್ರ ಕಲ್ತ್ಕೋಬೇಕು, ತಣ್ಣೀರ್ ಸ್ನಾನ ಮಾಡಬೇಕು, ಅವ್ರ ತಟ್ಟೆ ಅವರೇ ತೊಳೆದಿರ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟಿಸಮ್. ಇಲ್ಲಿ ಕ್ಯಾಸ್ಟು, ಜಾತಿ ಅನ್ನೋದೆಲ್ಲ ಏನೂ ಬರಲ್ಲ, ಇದೆಲ್ಲ ಕಲ್ತ್ಕೊಳ್ಳೋದಕ್ಕೆ. ಇದು ಇನ್ನೊಂದು ತಪ್ಪೇನಂದ್ರೆ, ಸಮಾಜದಲ್ಲಿ ಈ ಕ್ಯಾಸ್ಟ್ ಅವರೇ ಮಾಡ್ಬೇಕು, ಎಲ್ರಿಗೂ ಕರ್ಮ ಕೌಂಟ್ ಆಗುತ್ತೆ. ನೀವ್ ಯಾಕೆ ಆ ರೀತಿ ಅಂದ್ಕೊಂಡು ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋಬಾರ್ದು. ಎಲ್ರಿಗೂ ಇದು ಅನ್ವಯಿಸುತ್ತೆ. ಸೂರ್ಯ ಹೆಂಗ್ ಎಲ್ರಿಗೋಸ್ಕರ ಬೆಳಗ್ತಿದಾನೋ, ಎಲ್ಲಾ ಗ್ರಹಗಳು ಎಲ್ರಿಗೋಸ್ಕರ ಇದೆಯೋ, ನಾವೆಲ್ಲರೂ ಫಾಲೋ ಮಾಡ್ಬೇಕು ಕರ್ಮ ಥಿಯರಿನ.